ವಿಶ್ವ, ಎಕ್ಸಾಮ್ ರಿಸಲ್ಟ್ ಬಂದಂತೆ? ಹೌದಪ್ಪ, ಈಗ ಬಂತು. ಎಲ್ಲ ಸರಿಯಾಗಿದ್ದಿದ್ರೆ ನೀನು ಪಾಸ್ ಆಗಿರ್ತಿದ್ದೆ. ಮುಂದಿನ ಸರಿ ಹಾಗಾಗಬಾರ್ದು. ಗಮನ ಕೊಟ್ಟು ಓದು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಸರಿಯಪ್ಪ. ನಿನಗೆ ಓದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೇಕಾದರೆ ಕೇಳು, ಎಲ್ಲ ನಾನು ಅರೇಂಜ್ ಮಾಡ್ತೀನಿ. ತನು, ನಿಂದೇ ನಮ್ಮ ಕತೆ. ಮುಂದೆ ಓದಬೇಕು ಅಂತಿದ್ಯಾ ಅಥವಾ ಡಿಗ್ರಿನೇ ಕೊನೆ ಮಾಡಬೇಕು ಅಂತಿದ್ಯಾ? ಇನ್ನೂ ಯೋಚನೆ ಮಾಡಿಲ್ಲ ಮಾವ, ಯೋಚನೆ ಮಾಡಿ ಹೇಳ್ತೀನಿ. ಈಗಿನ ಕಾಲದ ಮಕ್ಕಳು ಎಲ್ಲ ವಿಷಯಕ್ಕೂ ಯೋಚನೆ ಮಾಡ್ತಾ ಇರಿ. ಅಷ್ಟರೊಳಗೆ ಇನ್ನೊಂದು ವಿಷಯ ಬಂದು ಮುಂದೆ ನಿಂತಿರುತ್ತೆ. ಸರಿ, ಬೇಗ ಯೋಚನೆ ಮಾಡಿ ಹೇಳಮ್ಮ, ಏನು ಮಾಡಬೇಕು ಅಂತಿದ್ಯಾ ಅಂತ. ಅಂತ ಒಂದು ಲೋಟ ಮಜ್ಜಿಗೆ ತಂದುಕೊಡು. ಅಮ್ಮ, ನಾನು ಹೋಗಿ ಮಲ್ಗ್ತೇನೆ. ಸರಿ ಕಣೋ. ತನು, ಕಾಲೇಜ್ಗೆ ಹೋಗ್ತೀನಂತ ಹೇಳಿ ಹೋದ್ಯಲ್ಲ, ಯಾತಕ್ಕೆ ಹೋಗಿದ್ದೆ? ಅಯ್ಯೋ, ನಿಮಗೆ ಗೊತ್ತಲ್ವಾ ಅತ್ತೆ, ವಿಶ್ವನ ಹತ್ರ ಜಾನ್ವಿ ಬಗ್ಗೆ ಕೇಳಿ ಕೇಳಿ ಸಾಕಾಗಿ ಹೋಯ್ತು. ಅವನಂತೂ ನನಗೇನು ಹೇಳಿಲ್ಲ. ಇವತ್ತು ಕಾಲೇಜಲ್ಲಿ ರಿಸಲ್ಟ್ ಅಲ್ವಾ, ಅವಳಲ್ಲಿಗೆ ಬಂದೇ ಬರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವಳು ನೋಡ್ಕೊಬರೋದಕ್ಕೆ ಹೋಗಿದ್ದೆ. ಅವಳನ್ನು ನೋಡಿದ್ಯಾ? ಮಾತಾಡಿಸಿದ್ಯಾ? ಅಯ್ಯೋ, ಮಾತಾಡ್ಸೋದಿರಲಿ, ಅವಳನ್ನ ನೋಡೋದಕ್ಕೂ ಸಹ ಆಗಲಿಲ್ಲ. ಅವಳು ನನ್ನ ಮುಂದೆನೇ ಇದ್ಲು. ಇನ್ನೇನು ಜಸ್ಟ್ ನೋಡಬೇಕು ಅನ್ನೋಷ್ಟರಲ್ಲಿ ಈ ವಿಶ್ವ ಬಂದು ಕರ್ಕೊಂಡು ಹೋಗ್ಬಿಟ್ಟ. ನಾನು ಕಾಲೇಜ್ಗೆ ಹೋಗಿದ್ದ ವಿಷಯ ಅವ್ನಿಗೆ ಹೇಗೆ ಗೊತ್ತಾಯ್ತಂತ ಗೊತ್ತಾಗ್ತಿಲ್ಲ. ಛೇ, ನೋಡು, ಇನ್ನೊಂದ್ಸಲ ಹೀಗೆಲ್ಲ ಮಾಡಬೇಡ. ಅವಳಿಗೆ ಮದುವೆ ಆಗಿದೆ, ಅವಳು ಗಂಡ ಜೊತೆಯಲ್ಲಿರ್ತಾನೆ. ನೀನು ಹೋಗಿ ಏನೇನೋ ಕೇಳೋದು, ಆಮೇಲೆ ಅವಳಿಗೇನಾದರೂ ತೊಂದರೆ ಆಗೋದು, ಇದೆಲ್ಲ ಬೇಕಾ ನಮಗೆ? ಅತ್ತೆ, ನಾನೇನು ಅವಳ ಲೈಫಲ್ಲಿ ತೊಂದರೆ ಕೊಡೋದಕ್ಕೆ ಹೋಗಲಿಲ್ಲ. ವಿಶ್ವನ್ ಹುಡುಗಿ ಹೇಗಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನೋಡೋಕ್ಕೆ ಹೋದೆ ಅಷ್ಟೇ. ಏನೇ ಆಗಲಿ, ನೀನು ಅವಳನ್ನ ಹುಡ್ಕೊಂಡು ಹೋಗೋದು, ಅವಳನ್ನ ಮಾತಾಡ್ಸೋಕೆ ಹೋಗೋದು, ಇದೆಲ್ಲ ಏನು ಮಾಡಬೇಡ. ಚೆನ್ನಾಗಿರಲ್ಲ. ವಿಶ್ವನೇ ಜಾನ್ವಿನ ಮರ್ತು ಹೋಗಿದ್ದಾನೆ ಅಂದಮೇಲೆ ನೀನು ಯಾಕೆ ಅವಳನ್ನ ಹುಡ್ಕೊಂಡು ಹೋಗೋದು? ನಿನ್ನ ಪಡಗೆ ನೀನು ಇದ್ಬಿಡು. ಆಯ್ತು. ಕಮ್ಲಿ ಬೇಜಾರು ಮಾಡ್ಕೊಂಡ್ಬಿಟ್ಟವಳಲ್ಲ, ಹೆಂಗ್ ಸಮಾಧಾನ ಮಾಡನೆ? ಫೋನ್ ಹತ್ರ ಮಾಡಮ್ಮ. ಗೌಡ್ರ ಅಂಕಲ್ ಫೋನ್ ಮಾಡ್ತಿದ್ದಾರೆ. ಹಲೋ ಅಂಕಲ್. ಓ ಮುದಮ್ಮ, ಏನವ, ಏನು ಮಾಡ್ತಿದ್ಯಾ? ಹೋಮ್ವರ್ಕ್ ಮಾಡ್ತಿದ್ದೀನಿ ಅಂಕಲ್. ಓ ಜಾಣಮರಿ ಜಾಣಮರಿ, ಮಾಡ್ಕೋ ಹಾಂ, ಚೆಂದಾಗಿ ಬರ್ಕೋ. ಹಾಂ ಸರಿ ಅಂಕಲ್. ಮುದಮ್ಮ, ಅಮ್ಮ ಇಲ್ಲವಾ? ನಾನು ರೂಮಲ್ಲಿ ಇದ್ದೀನಿ ಅಂಕಲ್, ಅಮ್ಮ ಹಾಲಲ್ಲಿ ಇರ್ಬೋದು. ಓ ಹೌದಾ? ಏನವ, ಅಮ್ಮ ಹೆಂಗಿದಾರವ? ಅಂದರೆ ಬೇಜಾರೇನ ಮಾಡ್ಕೊಂಡಿದ್ದಾರಾ? ಹ್ಞೂ ಅಂಕಲ್, ಅಮ್ಮ ಮೊದ್ಲಿನ ಥರ ಎಲ್ಲ ತುಂಬ ಬೇಜಾರಲ್ಲಿದ್ದಾರೆ. ಮೊದಲೆಲ್ಲ ನಂಗೆ ಕತೆ ಹೇಳೋರು, ಊಟ ಮಾಡಿಸೋರು. ಈಗ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಯಾವಾಗಲೂ ಬೇಜಾರಲ್ಲಿ ಕೂತಿರ್ತಾರೆ. ಹೌದೇನವ? ಹ್ಞೂ ಅಂಕಲ್, ನೀವೇ ಅಮ್ಮ ಜೊತೆ ಮಾತಾಡಿ ಅವ್ರು ಖುಷಿ ಆಗಂಗೆ ಮಾಡಿ ಪ್ಲೀಸ್ ಅಂಕಲ್. ಸರಿ ಕಣವ, ನಾನು ಮಾತಾಡ್ತೀನಿ, ನೀನು ಚೆನ್ನಾಗಿ ಬರ್ಕೋ. ಹಾಂ ಸರಿ ಅಂಕಲ್, ಗುಡ್ ನೈಟ್. ಗುಡ್ ನೈಟ್.
ರೋಗಿಗೂ ತೊಂದರೆ ಆಗೋಂಗಾಗೋಯ್ತಲ್ಲ. ಏನ್ ಮಾಡ್ನೆ? ಮನೆ ಕೆಲಸ ಎಲ್ಲಿವರೆಗೂ ಬಂತು? ಆ ಮೇಸ್ತ್ರಿಗೆ ದುಡ್ಡು ಕೊಟ್ಟೆ ಕಣೆ. ಇನ್ನೇನು ಪಾಯ ಹಾಕಿದ್ರೆ ಆಯ್ತು. ಹೌದಾ ರೀ, ನನ್ನನ್ನು ಕರ್ಕೊಂಡೋಗ್ರಿ. ಮೇಸ್ತ್ರಿಗೆ ಹೇಳ್ತೀನಿ, ಈ ಸಿಮೆಂಟು ಜಲ್ಲಿ ಎತ್ಕೊಡಂಗಿದ್ರೆ ಎತ್ಕೊಡುವಂತೆ. ಒಂದಾಳಿನ ಸಂಬಳ ಉಳಿಯುತ್ತೆ. ಬಿಟ್ರೆ ಅದೇ ಕೆಲ್ಸಕ್ಕೆ ಹಾಕೊಂಡ್ಬಿಡ್ತೀರಾ ನನ್ನನ್ನು? ಹತ್ರ ಕೇಳ್ತಿದ್ದೀನಲ್ಲ. ಸುಮ್ಮನೆ ಕೂತ್ಕೊಳ. ಮಳೆ ಬೇರೆ ಕಾಟ ಕೊಡ್ತಾ ಇದೆ, ಗೋಡೆ ಒಂದು ಎಬ್ಸ್ಬಿಟ್ರೆ ಸಾಕು. ಉಳಿದಿದ್ದ ಕೆಲಸ ಆಮೇಲೆ ನೋಡ್ಕೊಂಡ್ರೆ. ಏನೋ ಒಳ್ಳೆ ಕೆಲಸ ಪೂರೈಟ್ ವಿಘ್ನ ಅಂತ ನಮ್ಮ ಮನೆ ಕಟ್ಸೋದಕ್ಕೆ ಎಷ್ಟೊಂದು ತೊಂದರೆಗಳು ಬರ್ತಿವೆ ಅಲ್ವಾ? ಅದಕ್ಕೆ ಅಲ್ಲ ದೊಡ್ಡವ್ರು ಹೇಳೋದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ದೇವ್ರದೆಯಿಂದ ಎಲ್ಲ ಚೆನ್ನಾಗಾದ್ರೆ ಸಾಕು, ಲೆಕ್ಕ ತಪ್ಪಿದ್ರೆ ಅಷ್ಟೇ ಸಾಕು. ರಾಜಣ್ಣ, ಗಾಡಿ ಅಷ್ಟತ್ರ ನಿಲ್ಲಿಸ್ಬೇಡ, ಇನ್ನೊಂದು ಸ್ಕ್ರಾಚ್ ಆಗತ್ತೆ. ಮೊದಲೇ ಓನರ್ ಕಿರಿಕಿರಿ, ಅದು ಪಾಲಿಶ್ ಬೇರೆ ಮಾಡ್ರಪ್ಪ. ಇದಕ್ಕೆ ಆಯಿಲ್ ಹಾಕ್ರು ಆಯ್ತಲ್ಲ, ಆಗಲಿ. ಇದು ಬಂದು 3 ದಿನ ಆಯಿತು. ಅದು ನನಗೆ ಅದು 12-13 ಸ್ಪಾನರ್ ಕೊಡು. ಹಿಂಗೆಲ್ಲ ನಿಂತ್ಕೋಬೇಡ್ರಪ್ಪ, ಹೋಗ್ರು. ಹಿಂಗೆಲ್ಲ ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಅದು ಕೂಡ ಅದು ಸ್ಪಾನರು ರೀ. ಏನಾಯ್ತು ಲಕ್ಷ್ಮಿ? ಅಲ್ಲ ರೀ, ಬೆಳಿಗ್ಗೆನೆ ಹೀಗೆ ಕನ್ವರ್ಸ್ತಾ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಕನ್ವರ್ಸದ್ನಾ? ಏನಂದೆ? ಇನ್ನೇನು, ಕೆಲ್ಸದ ಬಗ್ಗೆ ಕನ್ವರ್ಸ್ತಾ ಇದ್ರಿ. ಅಲ್ಲ ರೀ, ಕಂಪ್ನಿಲಿ ಏನು ಕೆಲ್ಸ ಇಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಅದ್ರ ಬಗ್ಗೆನೆ ಕನ್ವರ್ಸ್ತಾ ಇದ್ದೀರಾ? ಅದು ಕೆಲಸದ ಒತ್ತಡ ಇರುತ್ತಲ್ಲ ಲಕ್ಷ್ಮಿ, ನಮ್ಮ ಸ್ಪೀಡ್ಗೆ ಈಗಿನ ಹುಡುಗರು ಮಾಡಲ್ಲ. ಅದನ್ನೇ ಯೋಚನೆ ಮಾಡ್ತಾ ಮಲ್ಕೊಂಡೆ, ಅದೇನೋ ಬಂದ್ಬಿಟ್ಟೆ. ಅದಕ್ಕೆ ಹೇಳೋದು, ಕೆಲ್ಸದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ. ಮಲ್ಗೋವಾಗ ನಾವ್ ಏನ್ ಯೋಚನೆ ಮಾಡ್ತೀವೋ ಅದೇ ಕನ್ಸಲ್ ಬರೋದು. ಕಂಪ್ನಿಲಿ ನೀವು ಒಳ್ಳೆ ಕೆಲ್ಸಗಾರರು ಅಂತ ಎಲ್ರಿಗೂ ಗೊತ್ತಲ್ವಾ? ಅದಕ್ಕೆ ತಾನೇ ಎಲ್ರೂ ನಿಮ್ಮನ್ನೇ ಬೇಕು ಅನ್ನೋದು. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೋಗಿ ನೀರು ಕಾಯಿಸಿ ನಿಮ್ಗೆ ಕಾಫಿ ಮಾಡ್ತೀನಿ, ಬೇಗ ಬನ್ನಿ. ಇಷ್ಟು ವರ್ಷ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ, ನನ್ನ ಅರ್ಧ ಜೀವನ ವರ್ಕ್ಶಾಪಲ್ಲೇ ಕಳೆದಿದ್ದೀನಿ. ಕೆಲಸ ನನ್ನ ಬಿಟ್ಟರು ನಾನು ಕೆಲಸ ಮರೆಯೋಕ್ಕಾಗ್ತಿಲ್ಲ. ಜೀವನನೇ ಹಾಕಿದ ಕೆಲಸ ಈಗ ಕನಸಾಗಿ ಬರ್ತಾ ಇದೆ. ಬೇಬಿ, ಹೇಗೆ ನಡೀತೆ ಬಿಸ್ನೆಸ್ ಎಲ್ಲ? ಕಸ್ಟಮರ್ಸ್ನ ಫಾಲೋ ಅಪ್ ಮಾಡ್ತೀಯ ತಾನೆ? ರೆಗ್ಯುಲರ್ ಕಸ್ಟಮರ್ ಅಂತ ನೀನೇ ಫಾಲೋ ಅಪ್ ಮಾಡಬೇಕು. ಬಿಸ್ನೆಸ್ಸು ಚೆನ್ನಾಗಿ ನಡೀತದೆ. ಕಸ್ಟಮರ್ಸು ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ವೆರಿ ಗುಡ್. ಹಾಗೆ EMI ಕಟ್ಟಬೇಕು. ಲಾಸ್ಟ್ ಡೇಟ್ ಹತ್ರ ಬರ್ತದೆ. ಹಾಂ ಕಟ್ಟೋಣ, ಎಲ್ಲ ರೆಡಿ ಇದೆ. ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ಯಾ ಅಲ್ವಾ? ಹಾಂ ಬ್ಯಾಲೆನ್ಸ್ ಇದೆ, ಡೋಂಟ್ ವರಿ, ನೋ ಪ್ರಾಬ್ಲಮ್. ವೆರಿ ಗುಡ್. ಬರ್ತಾ ಬರ್ತಾ ನಿನ್ ಮಿಸ್ಟರ್ ಪರ್ಫೆಕ್ಟ್ ಆಗ್ತಿದ್ಯಾ. ಟೈಮ್ ಆಗಿಲ್ವಾ? ಅಂಗಡಿಗೆ ಹೋಗಲ್ವಾ? ಹೋಗ್ತೀನಿ, ರೆಡಿ ಆಗ್ತೀನಿ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೇನೆ. ಹಾಂ ಟೇಕ್ ಕೇರ್. ಡ್ರಾಪ್ ಮಾಡ್ಬೇಕಾ? ಇಲ್ಲ, ನಾನು ಹೋಗ್ತೇನೆ. ಓಕೆ, ಬಾಯ್. ಅಯ್ಯೋ, ನನಗೆ ನೀನು ಎಷ್ಟೆಲ್ಲ ಸಪೋರ್ಟ್ ಮಾಡಿ ಒಂದು ಅಂಗಡಿ ಹಾಕೊಟ್ಟಿದ್ದೆ ನೀನು. ಐ ಆಮ್ ಸಾರಿ ಬೇಬಿ. ಅದನ್ನು ನೆಟ್ಟೆ ಉಳಿಸ್ಕೊಳಕ್ಕಾಗದೆ ಎಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀನಿ. ಸಾರಿ ಬೇಬಿ. ಖುಷಿ, ಸ್ಕೂಲಲ್ಲಿ ಹುಷಾರು ಆಯ್ತಾ? ಖುಷಿ,
ಕ್ಯಾಂಡಿ ತಿನ್ನು. ಅಜ್ಜಿ ನಾನು ರೆಡಿ ಆಗ್ತಿದ್ದೀನಿ. ಹೌದಾ? ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ನಮ್ ಖುಷಿ. ಅಜ್ಜಿ ಇವತ್ತು ಭಾವನಮ್ಮ ಕೈಲಿ ತಿಂಡಿ ಮಾಡಿಸ್ಕೊಳ್ಳ? ಅಮ್ಮ ಸುಸ್ತಾಗಿದ್ದಾಳಮ್ಮ, ನಾನೇ ತಿನ್ನಿಸ್ತೀನಿ. ಪರವಾಗಿಲ್ಲ ಕೊಡಮ್ಮ, ನಾನು ತಿನ್ನಿಸ್ತೀನಿ. ಇಲ್ಲಮ್ಮ, ನಿನಗೆ ಸರಿಯಾಗಿ ನಿದ್ದೆ ಆಗಿಲ್ಲ, ಸುಸ್ತಾಗಿದ್ಯಾ, ನೀನ್ ಸ್ವಲ್ಪ ಮಲ್ಕೋ, ನಾನ್ ತಿನ್ನಿಸ್ತೀನಿ. ಪರವಾಗಿಲ್ಲಮ್ಮ, ಕೊಡು. ಖುಷಿ, ಸರಿಯಾಗಿ ತಿನ್ಬೇಕು. ಭಾವನಮ್ಮ ನೀವೇನೋ ಮಾಡ್ತಿದ್ದೀರಾ? ಏನ್ ಪುಟ? ಯಾವಾಗ್ಲೂ ನಂಗೆ ಊಟ ಮಾಡಿಸುವ ಕತೆ ಹೇಳ್ತಿದ್ರೆ ಈಗ ಮರ್ತು ಬಿಟ್ರಾ? ನಾನು ಯಾವ ಕತೆ ಅಂತ ಹೇಳಲಿಕ್ಕಂದ, ನನ್ನ ಜೀವನನೇ ಒಂದು ದೊಡ್ಡ ಕತೆ ಆಗೋಗಿದೆ. ಭಾವನಮ್ಮ ಖುಷಿ, ಕತೆ ಹೇಳಿ ಭಾವನಮ್ಮ. ಒಂದೂರಲ್ಲಿ ಒಬ್ಳು ರಾಣಿ ಇದ್ಲಂತೆ. ಆ ರಾಣಿಗೆ ಒಬ್ಳು ಪುಟ್ಟ ರಾಜ್ಕುಮಾರಿ. ಅವರಿಬ್ರು ಖುಷಿಯಾಗಿದ್ರು. ಆದರೆ ಅವರಿಬ್ಬರ ಮಧ್ಯೆ ರಾಕ್ಷಸ ಬಂದ್ಬಿಟ್ಟು ಆ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟ. ಖುಷಿ, ನೀ ಬೇಗ ತಿಂದ್ಬಿಡು, ಟೈಮ್ ಆಗ್ತಿದೆ ಆಯ್ತಾ? ಏನ್ ಮಾಡ್ತಿದ್ದೀರಾ? ಏನಿದು? ಇದು ಒಂದು ಸ್ಮಾರ್ಟ್ ಸಿಟಿ. ಇದು ನನ್ನ ಮುಂದಿನ ಗೋಲ್. ನೋಡಿ, ಇಲ್ಲಿ ಈ ಜಾಗದಲ್ಲಿ ಒಂದು IT ಹಬ್ ಇದೆ ಅಂತ ಇಟ್ಕೊಳ್ಳೋಣ. ಅದ್ರ ಹಿಂದೆನೇ ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟು. ಆಗ ಈಗ ಆಫೀಸ್ಗೂ ಮನೆಗೂ ಡಿಸ್ಟೆನ್ಸ್ ಕಡಿಮೆ ಆಗ್ಬಿಡುತ್ತೆ. ನಿಮಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಎಲ್ಲ ಅರ್ಧ ಆಯಸ್ಸನ್ನ ಟ್ರಾಫಿಕ್ ಜಾಮಲ್ಲೇ ಕಳೆದ್ಬಿಡ್ತೀವಿ. ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಅಲ್ಲದೆ ಜನರ ಜೊತೆ ಮಾತಾಡಿದಾಗ ಈ ಥರ ಪ್ರಾಜೆಕ್ಟ್ನ ಸಿಟಿ ಒಳಗಡೆ ಮಾಡಿ ಅಂತ ಹೇಳ್ತಾರೆ. ನನಗೆ ಅದು ಇಷ್ಟ ಇಲ್ಲ. ಸಿಟಿಯಿಂದ ಹೊರಗಡೆ ಔಟ್ಸ್ಕರ್ಟ್ಸಲ್ಲಿ ಮಾಡಬೇಕು ಅಂತ ನಂಗೆ ಆಸೆ. ಇದು ನನ್ನ ಹೊಸ ಗೋಲು. ತುಂಬಾ ಚೆನ್ನಾಗಿದೆ ರೀ. ನಿಮ್ ಕನಸು ಇಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಒಂದು ಕನಸು ನನಸಾದ್ರೆ ಎಷ್ಟು ಜನಕ್ಕೆ ಸಹಾಯ ಆಗುತ್ತೆ ಗೊತ್ತಾ? ಪ್ರಾಜೆಕ್ಟ್ ಶುರುವಾದರೆ ಅಲ್ಲಿ ಸುತ್ತಮುತ್ತ ಇರೋ ಜನಕ್ಕೆ ಕೆಲಸ ಸಿಗುತ್ತಾ? ಹಾಗೆಯೇ IT ಹಬ್ ಶುರುವಾಗ್ಬಿಟ್ರೆ ಸುತ್ತಮುತ್ತ ಬಿಸ್ನೆಸಸ್ ಬೆಳೆಯುತ್ತೆ. ಅದರಿಂದ ಅವ್ರಿಗೆ ಸಹಾಯ ಆಗುತ್ತೆ. ಬೇರೆಯವ್ರಿಗೆ ಸಹಾಯ ಆಯ್ತು ಅಂದರೆ ನನಗೂ ಸಹಾಯ ಆದಾಗ್ತಾನೆ. ರೀ, ನಿಮ್ಮ ಥರನೇ ಎಲ್ರಿಗೂ ಬುದ್ಧಿ ಇದ್ದಿದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ರೂ ಕೆಲಸ ಇಲ್ದಿರೋ ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ? ನಿಜವಾಗ್ಲೂ ರೀ, ನೀವು ಮಾಡ್ತಿರೋ ಕೆಲಸ ತುಂಬ ಗ್ರೇಟ್. ಇದೇ ಖುಷಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ಅರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇಷ್ಟು ಸಣ್ಣ ಗಿಫ್ಟ್ ಕೊಡೋದಾ? ನನಗೆ ಟೋಕನ್ ಅಡ್ವಾನ್ಸ್ ಎಲ್ಲ ಬೇಡ, ಫುಲ್ ಸೆಟಲ್ಮೆಂಟ್. ನೋಡಿದ್ರಾ, ನೀವು ಕೇಳಿದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀನಿ. ಇವಾಗ ಲೆಕ್ಕ ಕರೆಕ್ಟ್ ಆಯ್ತು. ಖುಷಿ ಆಗ್ತಾ ಇದೆ. ಆದ್ರೆ ಚಿನ್ನು ಮರಿ, ನನಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತ ಆಸೆ ಆಗ್ತಿದ್ಯಾ? ಜಾನ್ವಿ ಅವರೇ, ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ಏನಿಲ್ಲ ಪೂರ್ವಿ, ಒಂದು ವಿಷಯ ಕೇಳ್ಪಟ್ಟೆ, ಅದು ನಿಜನಾ ಸುಳ್ಳ ಅಂತ ತಿಳ್ಕೊಬೇಕಿತ್ತು. ಏನದು? ನೀನು ಹೇಳಿದ್ಲು ಜವರೇಗೌಡ ಸರ್ ನಿನ್ನ ಮನೆ ಕರೆದಿದ್ರಂತೆ.
ಹೌದು. ಪಾಪ ಕಣೆ, ಅಷ್ಟು ದಿನ ದೊಡ್ಡವ್ರ ಮುಂದೆ ಇವಳು ಏನು ಅಂತ ಮಾತಾಡ್ತಾಳೆ ಹೇಳು. ಅದಕ್ಕೆ ನಾನೇ ಹೇಗೋ ಮ್ಯಾನೇಜ್ ಮಾಡಿ ಇವಳನ್ನ ಒಳಗ್ ಕರ್ಕೊಂಡು ಹೋದೆ. ನೀಲು ಇದ್ದಿದ್ದಕ್ಕೆ ಓಕೆ, ಇಲ್ದೆ ಹೋಗಿದ್ರೆ ನೀನ್ ಒಬ್ಳೇ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೆ ಪೂರ್ವಿ? ಅಲ್ಲ ಪೂರ್ವಿ, ನೀನು ಈ ವಿಚಾರನ ಯಾರ್ತಾದ್ರೂ ಹೇಳ್ಕೊಂಡಿದ್ಯಾ? ಯಾಕಂದ್ರೆ ನಮ್ಮನೆವರೆಗೂ ಈ ವಿಚಾರ ಹೇಗ್ ಬಂತು ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಮದ್ವೆ ನಿಜವಾಗ್ಲೂ ಇಷ್ಟ ಇಲ್ಲ. ಪೂರ್ವಿ, ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡ. ನೋಡು, ಸಿದ್ದುನ ನಿನಗೆ ರೆಫರ್ ಮಾಡಿದ್ದು ನಾನು. ಸಿದ್ದು ತುಂಬಾ ಒಳ್ಳೆ ಹುಡುಗ ಅನ್ನೋದಕ್ಕೆ ನಾನ್ ಗ್ಯಾರಂಟಿ. ಆದ್ರೆ ನನಗವನು ಇಷ್ಟ. ನೀನ್ ಏನ್ ಹೇಳ್ತೀಯ ಅಂತ ನನಗೆ ಗೊತ್ತು. ನಮ್ ಸಿದ್ದು ಚೆನ್ನಾಗಿ ಓದ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಈ ಮದ್ವೆ ನಿನಗೆ ಇಷ್ಟ ಇಲ್ಲ ಅಲ್ವಾ? ಆದ್ರೆ ಒಂದ್ ಅರ್ಥ ಮಾಡ್ಕೋ ಪೂರ್ವಿ, ಜೀವನದಲ್ಲಿ ಓದ್ ಒಂದೇ ಮುಖ್ಯ ಅಲ್ಲ. ಚೆನ್ನಾಗಿ ಓದಿರೋರು ಮಾತ್ರ ಜೀವನ ನಡೆಸಬೇಕು, ಮಿಕ್ಕಿದವರೆಲ್ಲ ಚೆನ್ನಾಗಿ ಜೀವನ ನಡೆಸಲ್ಲ ಅಂತ ಅಲ್ಲ. ಜೀವನ ನಡೆಸೋದಿಕ್ಕೆ ಪ್ರಪಂಚದ ಜ್ಞಾನ ಬೇಕು. ತುಂಬಾ ಓದ್ಕೊಂಡು ಡಬಲ್ ಡಿಗ್ರಿ ಪಡ್ಕೊಂಡಿರೋರ್ಗಿಂತ ಜಾಸ್ತಿ ಆ ಪ್ರಪಂಚ ಜ್ಞಾನ ನಮ್ ಸಿದ್ದುನಲ್ಲಿದೆ. ಅದನ್ನ ತಿಳ್ಕೊ ಮೊದ್ಲು. ರೀ, ಬೆಳಗ್ಗೆ ಯಾಕ್ರಿ ಹಾಗೆ ಕನ್ವರ್ಸ್ತಾ ಇದ್ರಿ? ಅಯ್ಯೋ, ಕೆಲಸದಲ್ಲಿ ಏನೋ ಒತ್ತಡ ಇರುತ್ತಲ್ಲ ಲಕ್ಷ್ಮಿ, ಹಂಗ ಅನ್ಕೊಂಡು ಏನೋ ಕನ್ವರ್ಸಿದೀನಿ ಅಷ್ಟೇ. ಮತ್ತೆ ನಿನ್ನೆ ಆಫೀಸಿಂದ ಬಂದಾಗ ಎಲ್ಲ ಆರಾಮಾಗಿದೆ, ಕೆಲ್ಸ ಕಡಿಮೆ ಇದೆ ಅಂತಿದ್ರಿ. ಲಕ್ಷ್ಮಿ, ಪ್ರತಿದಿನ ಒಂದೇ ಥರ ಇರುತ್ತಾ? ನೋಡು, ಒಂದೊಂದು ದಿನ ಒಂದೊಂದು ಥರ ಕೆಲಸ. ಒಂದಿನ ಹೆಚ್ಚು ಗಾಡಿ ಇರ್ತವೆ, ಒಂದಿನ ಕಮ್ಮಿ ಇರ್ತವೆ. ಏನೋ ನೆಮ್ಮದಿಯಾಗಿರೋಣ ಅಂದರೆ ಏನೋ ಬಂದು ಒಕ್ಕರ್ಸ್ಕೊಳತ್ತೆ. ರೀ, ನಿಮಗೆ ಕೆಲಸ ಮಾಡೋಕ್ ಕಷ್ಟ ಆಗ್ತಾ ಇದೆಯಾ? ನನ್ಗೆಲ್ಲ ಅರ್ಥ ಆಗತ್ತೆ ರೀ. ಈ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ. ನೀವು ಕೆಲಸ ಮಾಡೋದು ಬೇಡ ಅಂತ ಮನ್ಸಿಗೆ ಅನ್ನಿಸ್ತಿದೆ. ಆದ್ರೆ ಮನೆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಹಾಗೆ ಹೇಳೋಕ್ಕಾಗ್ತಿಲ್ಲ ನನಗೆ. ಲಕ್ಷ್ಮಿ, ಯಾಕೆ ಹಂಗೆ ಮಾತಾಡ್ತೀಯ? ಈಗ ನನ್ನ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೂ ನಾನು ಕೆಲಸ ಮಾಡಲೇಬೇಕು. ಹೌದು ರೀ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮನೆಗೋಸ್ಕರ ಎಲ್ಲ ಸಹಿಸ್ಕೊಂಡು ನೀವು ದುಡಿಲೇಬೇಕು. ಇನ್ನು 2 ವರ್ಷ ಅಲ್ವಾ, ಕಣ್ಮುಚ್ಚಿ ತೆಗೆಯೋ ಅಷ್ಟ್ರಲ್ಲಿ ಬಂದ್ಬಿಡತ್ತೆ. ಆಮೇಲೆ ಆರಾಮಾಗಿರ್ಬಹುದು. ಅದಿದ್ದೇ ಇದೆಯಲ್ಲ. ಏನೇನೋ ಮಾತಾಡಬೇಡ. ನಾನೇನು ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ನಾ? ಯಾವುದೇ ಕಾರಣಕ್ಕೂ ನಾನು ಕೆಲಸ ಬಿಡಲ್ಲ, ಆಯ್ತಾ? ಆದರೂ ನೀವು ಈ ರೀತಿ ಇರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ರೀ. ನೀವು ಕೆಲಸ ಮಾಡ್ತಿರೋದನ್ನ ನೋಡಿ ನಿಮಗೆ ದೃಷ್ಟಿ ಆಗಿರ್ಬೇಕು ಅನ್ಸತ್ತೆ. 1 ನಿಮಿಷ ಇರಿ, ನಾನು ದೃಷ್ಟಿ ತೆಗಿತೀನಿ. ನೋಡು, ನಾನು ಕೆಲಸಕ್ಕೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ರೀ, ನೀವು 1 ನಿಮಿಷ ಇರಿ, ಬರ್ತೀನಿ. ತೂತು ಅನ್ನಿ. ಕೈ ಕಾಲು ತೊಳ್ಕೊಂಡು ಆಫೀಸಿಗೆ ಹೊರಡಿ. ಕೆಲಸನೇ ಇಲ್ಲದೆ ಇರೋನ್ಗೆ ನೀನು ಯಾವ ದೃಷ್ಟಿ ತೆಗೆದ್ರೂ ಏನೂ ಪ್ರಯೋಜನ ಆಗಲ್ಲ. ಭಗವಂತ, ನನ್ನ ಕಷ್ಟ ಯಾರಿಗೂ ಕೊಡಬೇಡಪ್ಪ. ಲಕ್ಷ್ಮಿ, ಹೊರಟೆ, ಟೈಮ್ ಆಯ್ತು.